ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಅಧಿಪತ್ರ ಈಗ ನಾವು ಎಲ್ಲೇ ನೋಡಿದ್ರು ಕೂಡ ಅಧಿಪತ್ರ ಅನ್ನೋ ಒಂದು ಟೈಟಲ್ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ನಿಮ್ಗೆ ಗೊತ್ತಾ ಇದೆ, ಇದು ನಮ್ಮ ಬಿಗ್ ಬಾಸ್ ಖ್ಯಾತಿಯ ಸೀಸನ್ 9ರ ವಿನ್ನರ್ ರೂಪೇಶ್ ಶೆಟ್ಟಿ ನಟನೆಯ ಸಿನಿಮಾ. ಇದು ಸಮಥಿಂಗ್ ಸ್ಪೆಷಲ್ ಅಂತೂ ಇದ್ದೇ ಇದೆ ಗುರು. ಪೊಲೀಸ್ ಪಾತ್ರದಲ್ಲಿ ಖಡಕ್ಕಾಗಿ ನಮ್ಮನ್ನು ರಂಜಿಸೋದಕ್ಕೆ ಬರ್ತಾ ಇದ್ದಾರೆ ರೂಪೇಶ್ ಶೆಟ್ಟಿ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಆದ ತಕ್ಷಣ ನಿಮ್ಮ ಸ್ಟುಡಿಯೋಗೆ ಬಂದಿದ್ದು ಆ್ಯಂಡ್ ಅದು ಮತ್ತೆ ರೀಕಾಲ್ ಆಯಿತು. ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನಿಮ್ಮದೇ ಹವಾ ಅಂತ ಹೇಳಬಹುದು. ಅಧಿಪತ್ರ ಒಂದು ಕಡೆ, ಮತ್ತೊಂದು ಕಡೆ ಸುನಿಲ್ ಶೆಟ್ಟಿ ಸರ್ ಜೊತೆ ಒಂದಷ್ಟು ವಿಜುವಲ್ಗಳು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ಸೊ ಎಲ್ಲ ವಿಚಾರಗಳನ್ನ ಬಗ್ಗೆ ಮಾತಾಡೋಣ. ಇನ್ನೇನು ಕೆಲವೇ ಗಂಟೆಗಳಿದೆ ನಿಮ್ಮ ಕೂಸು, ಪ್ರೀತಿಯ ಕೂಸು ಅಧಿಪತ್ರ ರಿಲೀಸ್ಗೆ. ಆ ವಿಚಾರವನ್ನು ಹಂಚಿಕೊಳ್ಳೋದು ಡೆಫಿನೆಟ್ಲಿ ಇದು ನನ್ನ ಕೂಸು ಅಂತ ಅನ್ನೋದಕ್ಕಿಂತಲೂ ನಮ್ಮ ಡಿರೆಕ್ಟರ್ನ ಒಂದು ಕನಸಿನ ಕೂಸು ಇದು ಅಧಿಪತ್ರ ಅನ್ನೋವಂಥದ್ದು. ನಾವು ಅವರ ಕನಸಿನಲ್ಲಿ ಅವರ ಏನು ಕನಸಿದೆ ಅದನ್ನು ಇನ್ನೂ ಜನರ ಹತ್ರ ತಗೊಂಡು ಹೋಗೋದಕ್ಕೆ ನಮ್ಮನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಪಾತ್ರಗಳಾಗಿ. ಅದು ತುಂಬ ಖುಷಿ ಇದೆ. ಏನಕ್ಕೆ ಅಂತಂದರೆ ಡೈರೆಕ್ಟರ್ ಮೊದಲನೇದಾಗಿ ಒಂದು ಪಾತ್ರ ಅಂತ ಬರೆದಾಗ ಅವ್ರ ತಲೆಯಲ್ಲಿ ಒಬ್ಬ ಆರ್ಟಿಸ್ಟ್ ಬರ್ತಾನೆ ಅಂತಂದರೆ ಅದು ನಮ್ಮ ಒಂದಿಷ್ಟು ವರ್ಷದ ಶ್ರಮಕ್ಕೆ ಒಂದು ಫಲ ಅಂತ ಅಂದ್ಕೋಬೋದು. ಅಧಿಪತ್ರ ಒಂದು ಒಳ್ಳೆ ಕಥೆ ಇರೋವಂಥ ಸಿನಿಮಾ. ನನಗೆ ನಾನು ಸಿನಿಮಾ ಒಪ್ಕೊಳ್ಳೋದಕ್ಕೂ ಅದು ಒಂದು ದೊಡ್ಡ ಕಾರಣ. ಡಿರೆಕ್ಟರ್ ಕತೆ ಹೇಳಿದಂಥ ರೀತಿ ಇರ್ಬೋದು, ಅಥವಾ ಅವ್ರು ಮಾಡಿರೋಂಥ ಕತೆ ಇರ್ಬೋದು. ಈ ಸಿನಿಮಾ ಖಂಡಿತವಾಗ್ಲೂ ಒಂದು ಕತೆ ಹೀರೋ ಆಗಿರೋವಂತಹ ಸಿನಿಮಾ. ಒಬ್ಬ ಕಲಾವಿದನಾಗಿ ನನ್ನನ್ನು ಗುರುತಿಸ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಅವಕಾಶ ಇರೋವಂತಹ ಸಿನಿಮಾ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ದಯವಿಟ್ಟು ಫೆಬ್ರವರಿ 7ಕ್ಕೆ ನಿಮ್ಮ ಭೇಟಿ ಚಿತ್ರಮಂದಿರದಲ್ಲಿ ಆಗೋದಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಫೆಬ್ರವರಿ 7 ಅಂತ ಬಂದರೆ ತುಂಬಾ ಸಿನಿಮಾಗಳು ರಿಲೀಸ್ ಇದ್ದಾವೆ. ಹತ್ತತ್ರ 8 ಸಿನಿಮಾಗಳು ಇದ್ದಾವೆ. ಆ ಎಲ್ಲದರ ನಡುವೆ ಅಧಿಪತ್ರ ಕೂಡ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅನ್ನೋದು ಕೂಡ ನಮ್ಮ ಆಸೆ. ಸೊ ಅಂದರೆ ಪ್ರಮೋಷನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ದಿನಗಳ ಕಾಲ ವಿಭಿನ್ನ ಅಂತಂದರೆ ಯಾವ ರೀತಿ ಪ್ರಮೋಷನನ್ನು ಮಾಡ್ಕೊಂಡು ಬಂದ್ರಿ ಅಂತ ಹೇಳಿ? ವಿಭಿನ್ನ ಅನ್ನೋದಕ್ಕಿಂತನೂ ಜನರಿಗೆ ಏನು ನೈಜತೆ ಇದೆ, ನಮ್ಮ ಸಿನಿಮಾ ಹಾಗಿದೆ ಹೀಗಿದೆ ಓಹೋ ಇದೆ ಅಂತ ಹೇಳೋದಕ್ಕಿಂತನೂ ನಮ್ಮ ಸಿನಿಮಾದಲ್ಲಿ ಇದಿದೆ, ಒಂದು ಒಳ್ಳೆ ಕಥೆ ಇದೆ, ಒಂದು ಊರಿನ ಕಲ್ಚರನ್ನು ತೋರಿಸೋವಂಥ ಕಥೆ ಇದೆ. ಆ್ಯಂಡ್ ಜನರಿಗೆ ಒಳ್ಳೆ ಕಥೆ ಬೇಕು ಅನ್ನೋವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದ್ದರೆ ಖಂಡಿತ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡೋವಂಥ ಸಿನಿಮಾ ಅನ್ನೋವಂತಹ ಪ್ರಮೋಷನನ್ನು ಮಾಡ್ತಾಯಿದ್ವಿ. ವಿಭಿನ್ನ ಅಂತ ಹೇಳೋದಾದರೆ, ವಿಭಿನ್ನ ಅಂದರೆ ಎಲ್ಲರೂ ತಮ್ಮ ಪ್ರಮೋಷನ್ನ ವಿಭಿನ್ನ ಅಂತಲೇ ಹೇಳ್ತಾರೆ. ಸೊ ನಾವು ಜನರಿಗೆ ಸಿನಿಮಾದಲ್ಲಿ ಏನಿದೆ ಅನ್ನೋವಂಥದ್ದನ್ನು ಸತ್ಯವಾಗಿ ಹೇಳೋವಂಥ ಪ್ರಯತ್ನವನ್ನು ಪ್ರಮೋಷನ್ ಮುಖೇನ ಮಾಡಿದ್ದೀವಿ. ಡೆಫಿನೆಟ್ಲಿ ಅದು ಜನರಿಗೆ ಒಂದು ನಂಬಿಕೆ ಬಂದಿರುತ್ತೆ. ಸಿನಿಮಾದಲ್ಲಿ ಓಹೋ ಅಂತ ಇಲ್ಲ ಅಂತ ನಾವೇ ಹೇಳ್ತೀವಿ. ಓಹೋ ಅಂದರೆ ಆ್ಯಕ್ಷನ್ಗಳಿಲ್ಲ, ಅಥವಾ ಹೀರೋ ಅಂತ ಬಂದಾಗ ಒಂದು ಬಿಲ್ಡಪ್ ಮುಖೇನ ಎಂಟ್ರಿ, ಆ ಥರದ್ದು ಏನೂ ಇರಲ್ಲ. ಒಂದು ಒಳ್ಳೆ ಕಥೆನ ಒಳ್ಳೆ ರೀತಿಯಲ್ಲಿ ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಚಯನ್ ಶೆಟ್ಟಿ ಅವರು ಮಾಡಿದ್ದಾರೆ. ಸೊ ಅದೇ ಒಂದು ರಿಯಲ್ ಪ್ರಮೋಷನ್ ಅಂತ ನಮ್ಮ ಸಿನಿಮಾದ ಒಂದು ಸ್ಪೆಷಲ್ ಅಂತ ಅದನ್ನು ಹೇಳ್ಬೋದು ಮೇ ಬಿ. ಚಯನ್ ಶೆಟ್ಟಿ ಮತ್ತು ರೂಪೇಶ್ ಶೆಟ್ಟಿ ಕನೆಕ್ಷನ್ ಹೇಗೆ? ಶೆಟ್ಟಿಗಳ ಹವಾ ಹೇಗಿರ್ಬೋದು ಅನ್ನೋ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಕೂಡ, ಯಾಕಂತ ಹೇಳಿದ್ರೆ ಶೆಟ್ಟಿಗಳು ಅಂತ ಬಂದಾಗ ಕನ್ನಡ ಇಂಡಸ್ಟ್ರಿಗಳು ಶೆಟ್ಟಿಗಳ ಆಳ್ವಿಕೆ ಅಂತ ಒಂದಷ್ಟು ಚರ್ಚೆಗಳು ಆಗಿತ್ತು ಒಂದು ಟೈಮಲ್ಲಿ. ಸೊ ಎಗೇನ್ ನಿಮ್ಮಿಬ್ಬರ ಕಾಂಬೋ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಈ ಕತೆ ಹೇಗೆ ಸಿಕ್ತು, ಇದನ್ನು ನೀವೇ ಮಾಡಬೇಕು ಅಂತ ಅವ್ರು ಯಾಕೆ ಒತ್ತಾಯ ಮಾಡಿದ್ರು, ಆ ಎಲ್ಲ ವಿಚಾರಗಳನ್ನ ಶೇರ್ ಮಾಡೋದು. ಅದೇ, ನನಗೆ ಬಿಗ್ ಬಾಸ್ ಆದಮೇಲೆ ನನಗೆ ಚಯನ್ ಶೆಟ್ಟಿ ಅವ್ರ ಕಾಲ್ ಬಂದಿತ್ತು. ಅಂದರೆ ಸ್ವಲ್ಪ ಟೈಮ್ ಆದಮೇಲೆ ಅವ್ರಿಗೆ ಯಾವುದೇ ರೀತಿಯ ಪರಿಚಯ ಇರಲಿಲ್ಲ. ಸೊ ಕಾಲ್ ಮಾಡಿದ್ರು, ಒಂದು ಸಿನಿಮಾ ಆವಾಗ ಒಂದು 4-5 ಕಾಲ್ಗಳು ಬರ್ತಾಯಿತ್ತು. ತುಂಬ ಟೀಮಿಂದ ಕಾಲ್ಗಳು ಬರ್ತಾಯಿತ್ತು. ಹಾಗೆ ನಾನು ಅಂದ್ಕೊಂಡೆ ಇದು ಆ ಥರ ಒಂದು ಕಾಲ್ ಆಗಿರುತ್ತೆ, ಎಷ್ಟು ಮುಂದೆ ಹೋಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಅವರು ಬಂದು ಒಂದಿನ ಮೀಟಿಂಗ್ ಆಗಿ ಮೊದಲು ಕಾಲ್ ಮಾಡಿದಾಗ ಹಂಗೆ ಒಂದು ಸಿನಿಮಾ ಇದೆ ನಾನು ಸಿಗ್ತೀನಿ ಅಂತ ಹೇಳಿದರು. ಆಮೇಲೆ ತುಂಬ ಗ್ಯಾಪ್ ಆಗಿತ್ತು, ಅವ್ರ ಸುದ್ದಿನೇ ಇರಲಿಲ್ಲ. ಮತ್ತು ಇನ್ನೊಂದು ದಿನ ನಾನು ಮುಂಬೈಯಲ್ಲಿದ್ದೆ, ನಾನು IPL ಏನೋ ಹೋಸ್ಟ್ ಮಾಡ್ತಾಯಿದ್ದೆ. ಆವಾಗ ಕಾಲ್ ಬಂತು, ಸರ್ ನೀವು ಬಂದಾಗ ಒಂದು ಮೀಟಿಂಗ್ ಅರೇಂಜ್ ಮಾಡೋಣ ಅಂತ. ಮೀಟಿಂಗಲ್ಲಿ ಅವ್ರ ಕತೆ ಹೇಳಿದಾಗ ನನಗೆ ಅನ್ನಿಸ್ತು, ಎಸ್ ಈ ಸಿನಿಮಾ ಮಾಡ್ಬೋದು, ನಾನು ಒಂದು ಒಳ್ಳೆ ಕತೆಗೋಸ್ಕರ ಕಾಯ್ತಾ ಇದ್ದೆ, ಈ ಸಿನಿಮಾ ಮಾಡ್ಬೋದು ಅಂತ ಅನ್ನಿಸ್ತು. ಆ್ಯಂಡ್ ಮತ್ತು ಅವರು ಚಯನ್ ಶೆಟ್ಟಿ ರೂಪೇಶ್ ಶೆಟ್ಟಿ ಈ ಕನೆಕ್ಷನಿಂದ ಕರೆದಿರೋದಲ್ಲ, ಅವ್ರಿಗೆ ಆ ಕತೆ ಆದಮೇಲೆ ಅವ್ರಿಗೆ ಅನ್ನಿಸ್ತಂತೆ. ಸೊ ಒಂದು ಊರಿನ ಬ್ಯಾಕ್ಗ್ರೌಂಡ್ ಇರೋವಂತಹ ಕಲಾವಿದ ಇದ್ದರೆ ಇನ್ನೂ ಚೆನ್ನಾಗುತ್ತೆ ಅಂತ. ಸೊ ಹೇಗೋ ದೇವ್ರ ದಯೆಯಿಂದ ನನ್ನ ಒಂದು ಕ್ಯಾರೆಕ್ಟರ್ ಅವ್ರ ಮೈಂಡಿಗೆ ಬಂದಿದೆ. ಸೊ ಖುಷಿ ಇದೆ. ನಾನು ಕಾಲ್ ಮಾಡಿದ್ರು ಆ್ಯಂಡ್ ಎಲ್ಲ ಪಾಸಿಟಿವ್ ಆಗಿ ಹೋಯಿತು. ಆ್ಯಂಡ್ ಸಿನಿಮಾ ರೆಡಿಯಾಗಿ ಇವಾಗ ರಿಲೀಸಿಗೆ ಕಾಯ್ತಾ ಇದ್ದೀನಿ. ಓಕೆ, ಅಧಿಪತ್ರ ಟೈಟಲ್ಲೇ ಒಂಥರ ಭಿನ್ನ ಅಂತ ಅನಿಸುತ್ತೆ. ಏನಿದು ಅಧಿಪತ್ರ, ಅದ್ರ ಬಗ್ಗೆ ಹೇಳಬಹುದಾ ಅಂತ ಹೇಳಿ?
ಅಧಿಪತ್ರ ಅಂತಂದರೆ ಅದರಲ್ಲಿ ಒಂದು ಸ್ಟ್ರೇಟ್ ಆಗಿರೋವಂಥ ಅರ್ಥ ಒಂದು ವಾರಂಟ್ ಅನ್ನೋವಂಥದ್ದು, ಅಂದರೆ ವಾರಂಟ್ ಹೊರಡಿಸೋದು ಅನ್ನೋಂಥ ಅರ್ಥ ಅದರಲ್ಲಿರೋವಂಥದ್ದು. ಬಟ್ ಸಿನಿಮಾಗೂ ಅಧಿಪತ್ರಗೂ ಇರೋವಂತಹ ಸಂಬಂಧ ಅಂತಂದರೆ ಅದರಲ್ಲಿರೋವಂತಹ ಪಾತ್ರಗಳಿಗೂ ಈ ಟೈಟಲ್ಗೂ ಸಂಬಂಧ ಇದೆ. ಇಡೀ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಆ ಅಂದರೆ ಅದಕ್ಕೆ ಈ ಅರ್ಥ ಆಯಿತು, ಧಿ ಅಂದರೆ ಈ ಅರ್ಥ ಆಯಿತು. ಅದೇ ರೀತಿ ಪ್ರತಿ ಶಬ್ದಕ್ಕೂ ಒಂದು ಕ್ಯಾರೆಕ್ಟರ್ನ ಕನೆಕ್ಷನ್ ಇದೆ. ಸೊ ಎಲ್ಲ ರೀತಿಯಲ್ಲೂ ಒಂದು ಒಂದು ರೈಟ್ ಆಗಿರೋವಂಥ ಟೈಟಲ್ ಇದು. ಈಗ ನಾವು ವಾರ ವಾರ ಏನಾದ್ರು ಭಿನ್ನ ಕೊಡಬೇಕು ಅಂತ ಪ್ರತಿಯೊಬ್ಬ ಕಲಾವಿದರು, ಪ್ರತಿಯೊಬ್ಬ ಡೈರೆಕ್ಟರ್ ಅಥವಾ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗಳು ಇನ್ವೆಸ್ಟ್ ಮಾಡ್ತಾರೆ. ಇವರು ಬೆವರೆಲ್ಲ ರಕ್ತ ಹರಿಸ್ತಾರೆ, ಏನೋ ಜನರನ್ನು ರಂಜಿಸಬೇಕು ಅಂತ ಹೇಳಿ. ಈ ಸಿನಿಮಾ ಯಾವ ರೀತಿ ಭಿನ್ನವಾಗಿ ನಿಲ್ಲುತ್ತೆ, ಯಾವ ರೀತಿ ಭಿನ್ನವಾಗಿ ಜನರಿಗೆ ಕನೆಕ್ಟ್ ಆಗಬಹುದು ಅಂತ ಹೇಳಿ? ಇವಾಗ ಹೆಂಗಾಗಿದೆ ಅಂತಂದರೆ ನಮ್ಮ ಸಿನಿಮಾ ತುಂಬ ಭಿನ್ನವಾಗಿದೆ ಅಂದರೆ ಬಿಡುಗರು ಅಂತಾರೆ. ಎಲ್ಲರೂ ಹಂಗೆ ಹೇಳೋದು ನಮ್ಮ ತುಂಬ ಡಿಫ್ರೆಂಟ್ ಆಗಿದೆ ಅಂತ. ಬಟ್ ಟು ಬಿ ಹಾನೆಸ್ಟ್ ಡಿಫ್ರೆಂಟ್ ಅಂತ ಹೇಳೋದಕ್ಕೆ ಹೋಗಲ್ಲ. ಬಿಕಾಸ್ ಅಂದರೆ ಅದು ಅಂತಂದರೆ ಏನಕ್ಕೆ ಸಿನಿಮಾ ನೋಡಬೇಕು ಅಂತ ನೀವು ಕೇಳಿದ್ರೆ, ಒಂದು ಫಸ್ಟ್ ಪಾಯಿಂಟ್ ಬರೋದೇ ಒಂದು ಒಳ್ಳೆ ಕಥೆ ಇದೆ. ನಿಮಗೆ ಇಡೀ ಸಿನಿಮಾ ನೋಡಿದಾಗ ಓಕೆ ಹೊರಗೆ ಬಂದಾಗ ಓಕೆ ಒಂದು ಒಳ್ಳೆ ವಿಷಯನ ಹೇಳಿದ್ದಾರೆ, ಒಳ್ಳೆ ಸ್ಕ್ರೀನ್ ಪ್ಲೇ ಮುಖೇನ ಅದನ್ನು ಜನರಿಗೆ ಎಲ್ಲೂ ಬೋರ್ ಹೊಡಿಸ್ದೆ ಒಂದು ಸ್ವಲ್ಪ ತಲೆಗೂ ಕೆಲಸ ಕೊಟ್ಟು ಸುಮ್ಮನೆ ಕೂರೋದಲ್ಲ, ಸುಮ್ಮನೆ ಮನೋರಂಜನೆ ಪಡೆಯೋದಲ್ಲ, ನಿಮ್ಮ ತಲೆಗೆ ಒಂದು ಸ್ವಲ್ಪ ಕೆಲಸ ಇರುತ್ತೆ. ಆ್ಯಂಡ್ ಎಂಡಲ್ಲಿ ಒಂದು ನಮ್ಮ ತುಳುನಾಡಿನ ಒಂದು ಕಲ್ಚರ್ ಏನಿದೆ ಅಥವಾ ಅಲ್ಲೊಂದು ಇರೋವಂತಹ ಒಂದು ಜಾನಪದ ಕಲೆ ಏನಿದೆ ಅದನ್ನು ಒಂದು ಸ್ವಲ್ಪ ಕನೆಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ವಿಜುವಲ್ ಎಫೆಕ್ಟ್ ಇರೋವಂತಹ ಸಿನಿಮಾ ನೋಡಿದ ಮೇಲೂ ಅದು ಕಾಡುತ್ತೋ ಗೊತ್ತಿಲ್ಲ, ಬಟ್ ಸಿನಿಮಾ ನೋಡಿದ ಮೇಲೂ ಅದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಆಲೋಚನೆ ಮಾಡ್ತೀರಾ, ಒಂದು ಸ್ವಲ್ಪ ಚರ್ಚೆ ಮಾಡ್ತೀರಾ, ಅಂಥ ವಿಚಾರಗಳಿರೋವಂತಹ ಸಿನಿಮಾ. ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ, ಎಷ್ಟು ದಿನ ಶೂಟ್ ಮಾಡಿದ್ದೀರಾ, ಇಡೀ ತಾರಾ ಬಳಗದ ಬಗ್ಗೆ ಮಾತಾಡೋದಾದ್ರೆ, ಆ್ಯಂಡ್ ನೆನಪಿನಲ್ಲಿ ಉಳಿಯುವಂಥ ವಿಚಾರ ಅಧಿಪತ್ರ ಅಂತ ಬಂದಾಗ ಏನು ಯಾವತ್ತೂ ಉಳಿಯುತ್ತೆ, ಯಾವತ್ತೂ ಕಾಡುತ್ತೆ ಅಂತ ಹೇಳಿ? ಅಧಿಪತ್ರ ಕುಂದಾಪುರ, ಉಡುಪಿ ಈ ಸೈಡಲ್ಲಿ ಶೂಟ್ ಆಗಿರೋವಂಥದ್ದು. ಒಂದು ನಿಯರ್ಲಿ 40 ದಿನ ಶೂಟ್ ಮಾಡಿದ್ದಾರೆ. ಅಂದರೆ ನನ್ನನ್ನು ಬಿಟ್ಟು ಎಷ್ಟು ದಿನ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ. ನಂದೊಂದು 30ರಿಂದ 32 ದಿನ ಶೂಟ್ ಇತ್ತು. ಇದರಲ್ಲಿ ದೀಪಕ್ ಪಾಣಾಜಿ ಅವರಿದ್ದಾರೆ, ಪ್ರಕಾಶ್ ತುಮಿನಾಡ್ ಸರ್ ಇದ್ದಾರೆ, ರಘು ಪಾಂಡೇಶ್ವರ್ ಇದ್ದಾರೆ, ಜಾನ್ವಿ ಅವರಿದ್ದಾರೆ, ತುಂಬ ಮಠ ಸರ್ ಇದ್ದಾರೆ, ತುಂಬ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ತುಂಬ ಜನ ಇದ್ದಾರೆ. ಆ್ಯಂಡ್ ನಮಗೆ ಕಾಡೋವಂಥದ್ದು ಶೂಟಿಂಗ್ ಆದಮೇಲೆ ಅಂತಂದರೆ ನಾವು ಮಾಡಿರೋಂಥ ಶೂಟಿಂಗ್ ಲೊಕೇಶನ್ಸ್ಗಳು ತುಂಬ ರಿಯಲ್ ಆಗಿರಲಿ ಅಂತ ಆ ಕತೆಗೆ ಯಾವ ರೀತಿಯ ರಿಯಲ್ ಲೊಕೇಶನ್ಸ್ ಬೇಕೋ ಅದನ್ನು ಹುಡುಕಿದ್ರು. ಕೆಲವೊಂದು ಕಡೆಗಳಲ್ಲಿ ಅಂದರೆ ಕೆಲವು ಶೂಟಿಂಗ್ ಲೊಕೇಶನ್ಸ್ಗಳಲ್ಲಿ ನಮಗೆ ಏನು ಬೇಕೋ ಅದು ಸಿಗ್ತಾನೆ ಇರಲಿಲ್ಲ. ಅಂದರೆ ಊಟನೂ ತುಂಬ ಲೇಟಾಗಿ ಬರ್ತಾಯಿತ್ತು, ಬಿಕಾಸ್ ಅಲ್ಲಿ ಗಾಡಿನೂ ತುಂಬ ಕಷ್ಟಪಟ್ಟು ಹೋಗ್ತಾಯಿತ್ತು. ಆ್ಯಂಡ್ ಒಂದು ವಾಶ್ರೂಮ್ಗೆ ಹೋಗಬೇಕು ಅಂತಂದರೂ ನಾವು ಎಲ್ಲೆಲ್ಲೋ ಮನೆ ಹುಡುಕಬೇಕಾಗಿತ್ತು, ಅಂಥದ್ದೆಲ್ಲ ಇತ್ತು. ಆ್ಯಂಡ್ ಕೊನೆಯ ಕ್ಲೈಮ್ಯಾಕ್ಸ್ ಸೀನ್ ಏನಿದೆ ಅದು ವೇಷ ಎಲ್ಲ ಹಾಕೋಬೇಕಾಗಿತ್ತು ನಾನು. ಅದು ತುಂಬ ಅಂದರೆ ಇನ್ನೂ ಅಧಿಪತ್ರ ಅಂತ ನೆನೆಸ್ಕೊಂಡಾಗ ಆ ಒಂದು 3-4 ದಿನದ ಕ್ಲೈಮ್ಯಾಕ್ಸ್ ಶೂಟ್ ಏನಿತ್ತು ಅದು ಓಕೆ ನಾವೇನೋ ಒಂದು ಗಾಢವಾಗಿ ಮಾಡಿದ್ದೀವಿ, ಒಂದು ಸೀರಿಯಸ್ ಆಗಿರೋವಂಥ ಒಂದು ಎಫರ್ಟನ್ನು ಹಾಕಿದ್ದೀವಿ ಅನ್ನೋವಂಥದ್ದು ಈಗಲೂ ನೆನಪಿಗೆ ಬರುತ್ತೆ. ಬಿಗ್ ಬಾಸ್ ಮುಗಿದ ಬಳಿಕ ನಮಗೆ ಆ ಟೈಮಲ್ಲಿ ಒಂಥರ ಬಟ್ ಏನು ಖುಷಿ ಅಂದರೆ ನೀವು ಆ ವಿನ್ನರ್ ಆಗಿದ್ರು ಕೂಡ ಆ ಮುಗ್ಧತೆ ನಿಮ್ಮಲ್ಲಿ ಇತ್ತು. ಆ್ಯಂಡ್ ಇವಾಗಲೂ ಕೂಡ ಅದು ನಮ್ಗೆ ಕಾಣಿಸ್ತಿದೆ. ಆ ಪ್ರೀತಿಯಿಂದ ನಮ್ಮ ಆಫೀಸಿಗೆ ಬಂದಿದ್ದಾಗಿದ್ದು, ಇದ್ದು ಒಂದಷ್ಟು ಹೊತ್ತುಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿದ್ದಾಗಿದ್ದು ಇನ್ನೂ ಕೂಡ ನನ್ನ ಮೆಮೊರಿಲಿ ಹಾಗೇ ಇದೆ. ಬಟ್ ಇವಾಗ ಹಂಗಿಲ್ಲ. ಕೆಲವರು ಬಿಗ್ ಬಾಸ್ ಒಳಗೆ ಹೋಗಿ ಹಿಂಗೆ ಬಂದ್ವಿ ಅಂದರೆ ನಾವು ಏನೋ ಮೆರಿತಾ ಇದ್ದೀವಿ ಅನ್ನೋ ಥರ ಕೆಲವರು ಆಡ್ತಾರೆ. ಅದನ್ನು ಹೇಳಬೇಕಂತ ಅನಿಸ್ತು. ಸಾನಿಯಾ ಅಯ್ಯರ್ ಆ್ಯಂಡ್ ನಿಮ್ಮಿಬ್ಬರ ಒಂದು ಜೋಡಿಯ ಬಗ್ಗೆ ಬಹಳ ಚರ್ಚೆ ಆಗಿದ್ದು ಅವಾಗ. ಈಗ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಹೇಗಿದೆ? ಅವಾಗೊಂದು ಲವ್ ಅಂತೆ, ಮದುವೆ ಆಗ್ತಾರಂತೆ, ಈ ಥರದ್ದೆಲ್ಲವೂ ಕೂಡ ಇತ್ತು. ಅದ್ರ ಬಗ್ಗೆ ನಾನು ಮಾತಾಡ್ಬೋದು. ಅಲ್ಲ, ಆಗಲೂ ತುಂಬ ಜನ ಹೇಳಿದ್ರು ಯಾವಾಗ ಮದುವೆ ಅದು ಇದು ಅಂತ. ಆವಾಗಲೂ ನಾವು ಹೇಳ್ತಾ ಇದ್ವಿ ನಾವು ಒಳ್ಳೆ ಫ್ರೆಂಡ್ಸು, ಅರ್ಥ ಮಾಡ್ಕೊಳ್ಳಿ, ನಂಬಿ ಅಂತ. ಬಟ್ ಆವಾಗ ಅಂದರೆ ಅದು ಬಿಗ್ ಬಾಸ್ ಅಂತಂದರೆ ಹಾಗೆ ಅಲ್ವಾ, ಅಲ್ಲಿ ಒಳ್ಳೆ ಫ್ರೆಂಡ್ಶಿಪ್ಪು ಅಂದರೆ ಒಂದು ಹುಡುಗ ಹುಡುಗಿ ಅಂತಂದಾಗ ಹಂಗೆ ಕಂಡೈತೆ, ಅದು ತಪ್ಪಲ್ಲ ನೋಡೋರ್ದು. ಸೊ ಇವಾಗ ನೋಡೋರ್ಗೂ ಅರ್ಥ ಆಗಿರುತ್ತೆ, ಓಕೆ ಇವ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ ಅಂತ. ಒಳ್ಳೆ ಕನೆಕ್ಷನ್ ಇದೆ ಈಗಲೂ. ಅಂದರೆ ಡೈಲಿ ಟಚ್ಚಲ್ಲಿ ಇದ್ದೀವಿ ಅಂತ ನಾನು ಹೇಳಲ್ಲ, ಆದರೆ ವೆರಿ ಇಂಪಾರ್ಟೆಂಟ್ ಒಕೇಶನ್ಸ್ ಎಲ್ಲ ಅಂದಾಗ ನಾನು ಖಂಡಿತ ಅಲ್ಲಿ ಇರ್ತೀನಿ, ಅವರು ಇರ್ತಾರೆ. ಈಗ ಮೊನ್ನೆ ಅವರು ಸಿನಿಮಾ ರಿಲೀಸ್ ಆದಾಗ ನಾನು ಊರಿಂದ ಅದೇ ದಿನ ಬಂದಿದ್ದೆ, ನನ್ನ ಬರ್ತ್ಡೇ ಬೇರೆ ಇತ್ತು ಅವತ್ತು. ಸೊ ಆ ಥರ ಎಫರ್ಟ್ಗಳಿದ್ದೇ ಇದೆ. ಬಿಕಾಸ್ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತಂದಾಗ ಅದು ಕೇವಲ ಬಿಗ್ ಬಾಸಿಗೆ ಸೀಮಿತವಾಗಿರೋ ಅಂಥದ್ದಲ್ಲ, ಅದರ ಆಚೆಗೂ ಅದು ನಾವು ಕಂಟಿನ್ಯೂ ಮಾಡಲೇಬೇಕಾಗುತ್ತೆ, ಅದು ಜೆನ್ಯೂನ್ ಆಗಿದ್ದರೆ. ಸೊ ಅದು ಜೆನ್ಯೂನ್ ಫ್ರೆಂಡ್ಶಿಪ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನೂ ಇಲ್ಲ. ನೀವು ಹೇಳಿದ್ರಿ ಬಿಗ್ ಬಾಸಿಂದ ಬಂದಮೇಲೆ ಹಾಗೆ ಹೀಗೆ ಅಲ್ಲ, ನಾವು ಏನೇ ಆದರೂ ಬಿಗ್ ಬಾಸಲ್ಲಿ ಜನ ಇಷ್ಟಪಟ್ಟಿರೋದು ನಾವು ಹೆಂಗಿದ್ದೀವಿ ಅಥವಾ ನಾವು ನಮ್ಮ ನೇಚರ್ನ ಇಷ್ಟಪಟ್ಟಿರ್ತಾರೆ. ಹೊರಗೆ ಬಂದಮೇಲೆ ನಾವೇನೋ ಬೇರೆ ವ್ಯಕ್ತಿ ಆದರೆ
ಅದು ಅದಕ್ಕೆ ಅರ್ಥ ಇರಲ್ಲ. ಸೊ ಆ್ಯಂಡ್ ಬಿಗ್ ಬಾಸ್ ಅನ್ನೋವಂಥದ್ದು ಒಂದು ಒಂದು ಒಳ್ಳೆ ವೇದಿಕೆ. ನಮ್ಮ ಲೈಫಲ್ಲಿ ನಾವು ತುಂಬ ಸಿನಿಮಾ ಮಾಡಬೇಕು ಅಂತ ಕನಸಿರೋರಿಗೆ ಒಂದು ಒಳ್ಳೆ ಪುಷು. ಸೊ ಅದರ ಅರ್ಥ ಬಿಗ್ ಬಾಸ್ ಹೋಗಿ ಬಂದ ತಕ್ಷಣ ನಾವು ಎಲ್ಲರಿಗಿಂತ ದೊಡ್ಡವರು ಅಂತ ಅಲ್ಲ. ಸುನಿಲ್ ಶೆಟ್ಟಿ ಸರ್ ಜೊತೆ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಂಡ್ರೆ ಮಂಗಳೂರು ಭಾಗದಲ್ಲಿ, ಆ ವಿಚಾರದ ಬಗ್ಗೆ ನಮಗೇನಾದ್ರು ಮಾತಾಡೋದಾದ್ರೆ ಈಗ ಏನಿದೆ? ಖಂಡಿತ ಅದು ಒಂದು ಲೈಫ್ ಟೈಮಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಯಾರೇ ಆಗಿದ್ದರೂ ಒಬ್ಬ ತುಳು ಸಿನಿಮಾ ಮಾಡೋವಂಥ ಡೈರೆಕ್ಟರ್ಗೆ ಒಂದು ದೊಡ್ಡ ಕನಸಿರುತ್ತೆ. ಅಂದರೆ ಯಾರ ಹತ್ರ ಹೋಗಿ ಕೇಳಿದ್ರು ನಿಮ್ಗೆ ಯಾರನ್ನು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇದೆ ಅಂತಂದರೆ ನಮ್ಮ ಊರಿನ ದೊಡ್ಡ ಸೂಪರ್ ಸ್ಟಾರ್ ಆಗಿರೋದ್ರಿಂದ ಸುನಿಲ್ ಶೆಟ್ಟಿ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ನಾನು ಟು ಬಿ ಹಾನೆಸ್ಟ್ ನನಗೆ ಆ ಥರ ಕನಸೇ ಇರಲಿಲ್ಲ. ಅಂದರೆ ಅದಿಷ್ಟು ಬೇಗ ಆಗುತ್ತೆ ಅಂತಲೂ ಇರಲಿಲ್ಲ. ಸೊ ಒಂದು ಮೀಟಿಂಗ್ ಸಿಕ್ತು, ನಮ್ಮ ಸಿನಿಮಾದಲ್ಲಿ ಅಂತ ಒಂದು ಪಾತ್ರ ಇತ್ತು. ಅಪ್ರೋಚ್ ಮಾಡಿದಾಗ ಅವ್ರ ಕಥೆ ಇಷ್ಟ ಆಗಿ, ಅವ್ರ ಪಾತ್ರ ಇಷ್ಟ ಆಗಿ ನಾನು ಬರ್ತೀನಿ ಅಂತ ಮಾತು ಕೊಟ್ಟರು. ಆ ಮಾತನ್ನು ಉಳಿಸ್ಕೊಂಡ್ರು. ಆ್ಯಂಡ್ ನಾನು ಕರೆದಿರೋದಕ್ಕಿಂತನೂ ಅವ್ರು ಬಂದಿರೋದು ದೊಡ್ಡ ವಿಷಯ. ಸೊ ತುಂಬ ಹೆಮ್ಮೆ ಇದೆ. ಆ್ಯಂಡ್ ಅದು ದೇವರ ಒಂದು ದೊಡ್ಡ ಆಶೀರ್ವಾದ ಅಂತ ತಿಳ್ಕೊತೀನಿ. ಇಷ್ಟು ಸಣ್ಣ ವಯಸ್ಸಿಗೆ ನನ್ನ 3ನೇ ನಿರ್ದೇಶನದಲ್ಲೇ ಅಂಥ ಅವಕಾಶ ಸಿಕ್ಕಿದೆ. ಆ್ಯಂಡ್ ಖುಷಿ ಆಗುತ್ತೆ. ಆ್ಯಂಡ್ ಇವಾಗ ಅಧಿಪತ್ರ ರಿಲೀಸ್ಗೆ ಬಂದಿದೆ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಸೊ ಅಂದ್ಕೊಳ್ಳದಿರೋದೆಲ್ಲ ಆಗ್ತಾ ಇದೆ. ಸೊ ಎಲ್ಲ ದೇವ್ರದೇ. ಅಮ್ಮನಿಲ್ಲದ ಮಗನಿಗೆ ಆ ಬಿಗ್ ಬಾಸ್ ಟೈಮಲ್ಲಿ ಯಾವ ಲೆವೆಲ್ ಪ್ರೀತಿ ಕೊಟ್ಟರು ಅಂದರೆ ಪ್ರತಿಯೊಬ್ಬರು ಕೂಡ ನಮ್ಮನೆಯ ಮಗ, ನನ್ನ ಮಗ ಅಂತ ಹೇಳಿ ಪ್ರೀತಿ ಕೊಟ್ಟಿದ್ದು. ಆ್ಯಂಡ್ ಆ ಟೈಮಲ್ಲಿ ನಿಮ್ಮ ತಂದೆ ಭಾವುಕರಾಗಿ ಮಾತಾಡಿದ್ದು, ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮಾತಾಡಿದ್ದು, ಅದೆಲ್ಲವೂ ಕೂಡ ಯಾವತ್ತೂ ಮನಸ್ಸಲ್ಲಿ ಉಳಿಯುವಂಥ ವಿಚಾರ ಅಂತಲೇ ಹೇಳಬಹುದು. ಅಪ್ಪ ಹೇಗಿದ್ದಾರೆ, ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಹೇಗಿದ್ದಾರೆ, ಅಕ್ಕ ಅನ್ಸಿದ ಹೇಗಿದ್ದಾರೆ ಅವ್ರ ಬಗ್ಗೆ? ಎಸ್, ದೊಡ್ಡಮ್ಮ ಅದು. ಆ್ಯಂಡ್ ಹೌದು, ಅದಕ್ಕೆ ನಾನು ಬಿಗ್ ಬಾಸ್ಗೆ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ನನ್ನ ಲೈಫಲ್ಲಿ ಇವಾಗ ತಂದೆಗೆ ನಾನು ಜಾಸ್ತಿ ಏನು, ಬಿಕಾಸ್ ನನ್ನ ತಂದೆ ಜೊತೆ ಅಂದರೆ ಅವ್ರ ಊರಲ್ಲಿದ್ದಾರೆ, ನಾನು ಮಂಗಳೂರಲ್ಲಿ ಇರ್ತೀನಿ ಇಲ್ಲ ಬೆಂಗಳೂರಲ್ಲಿ ಇರ್ತೀನಿ. ಸೊ ಅವ್ರಿಗೆ ನನಗೊಂದು ಖುಷಿ ಇದೆ. ಅವ್ರ ಲೈಫಲ್ಲಿ ಅವರೆಲ್ಲೂ ಹೊರಗೆ ಬರದೇ ಇರೋರು ಬಿಗ್ ಬಾಸ್ ವೇದಿಕೆಗೆ ಬಂದರು, ಮನೆಗೆ ಬಂದರು ಅಂತ ಒಂದು ಒಳ್ಳೆ ಮೊಮೆಂಟ್ಸ್ ನನ್ನಿಂದಾಗಿ ಅವ್ರ ಲೈಫಲ್ಲಿ ಕ್ರಿಯೇಟ್ ಆಯಿತು ಅನ್ನೋದು ಖುಷಿ ಇದೆ. ಅಂಥ ಒಂದು ಮೊಮೆಂಟ್ ನನ್ನ ಲೈಫಲ್ಲಿ ಆಯಿತು ಅನ್ನೋದು ಖುಷಿ ಇದೆ. ದೊಡ್ಡಮ್ಮನ ಬಗ್ಗೆ ನಿಮಗೂ ಗೊತ್ತಾಗಂಗೆ, ಅಕ್ಕನ ಬಗ್ಗೆ ನಿಮಗೆ ಗೊತ್ತಾಗಂಗೆ ಇದೆಲ್ಲ ಆಯಿತು ಅಂತಂದರೆ ಅದು ಮೇ ಬಿ ನನ್ನ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಏನೋ ಎಲ್ಲೂ ಮಾತಾಡದೇ ಇರೋನು ಫ್ಯಾಮಿಲಿ ಬಗ್ಗೆ ಬಿಗ್ ಬಾಸ್ ಮುಖ್ಯನ ಗೊತ್ತಾಯಿತು ಅಂತಂದರೆ ಅದು ಖುಷಿ ಇದೆ ನನಗೆ. ಆ್ಯಂಡ್ ಎಲ್ಲರೂ ಖುಷಿಯಾಗಿದ್ದಾರೆ. ಆ್ಯಂಡ್ ಅಪ್ಪ ಬ್ಯಾಕ್ ಟು ಹಿಸ್ ನಾರ್ಮಲ್ ಲೈಫ್. ಅವ್ರ ಪಾಡ್ಗೆ ಊರಲ್ಲಿ ಕೆಲಸ ಮಾಡ್ತಾ ಅವ್ರು ಬ್ಯುಸಿಯಾಗಿದ್ದಾರೆ. ನಾನು ಹೋಗ್ತೀನಿ, ಮೀಟ್ ಆಗ್ತೀನಿ. ಸೊ ಚೆನ್ನಾಗಿದೆ. ಬಟ್ ಅವ್ರಿಗೂ ಒಂದು ರೆಕಗ್ನಿಷನು, ಜನರಲ್ಲೇ ಬಿಗ್ ಬಾಸ್ಗೆ ಹೋಗಿದ್ರಲ್ವಾ ಅಂತ, ಅದು ದೇವ್ರ ಆಶೀರ್ವಾದ. ಎಲ್ಲ ಇವಾಗ ಅದು ಅಕೌಂಟ್ ನೋಡಿದಾಗ ಗೊತ್ತಾಗುತ್ತೆ ಏನಾಯ್ತು, ಎಲ್ಲಿಗೆ ಹೋಯ್ತಲ್ಲ ಅಂತ. ಇಲ್ಲ, ನನಗೆ ಅದು ನಾನು ಹೇಳ್ದಂಗೆ ನನಗೆ ಅದರಲ್ಲಿ ಸಿಕ್ಕಿರೋದು 34.5 ಲಕ್ಷ. ಬಂದಮೇಲೆ ನನಗೆ ನನ್ನದೇ ಒಂದು ಟೀಮ್ ಇತ್ತಲ್ಲ ಪಾಪ, ಸಿನಿಮಾ ಟೀಮ್. ಸೊ ಅವ್ರಿಗೂ ನಾನು ಸ್ವಲ್ಪ ಕೊಡಬೇಕಾಗಿತ್ತು. ಬಿಕಾಸ್ 6-7 ತಿಂಗಳು ಕೆಲಸ ಇರಲಿಲ್ಲ ಅವ್ರಿಗೆ. ಸೊ ಅವ್ರಿಗೆ ಕೊಟ್ಟೆ ಒಂದು ಸ್ವಲ್ಪ. ಅದಾದಮೇಲೆ ಸ್ವಲ್ಪ ನಾನು ಪರ್ಸ್ನಲ್ ಖರ್ಚಿಗೆ ಇಟ್ಕೊಂಡೆ. ಆಮೇಲೆ ಇನ್ನೊಂದು ಸ್ವಲ್ಪ ಕೆಲವರಿಗೆಲ್ಲ ನನ್ನಿಂದ ಆಗೋಷ್ಟು ಮಾಡಿದೆ. ಒಂದು ಮನೆ ಕಟ್ಟಿಸ್ಕೊಡ್ತಾ ಇದ್ದೀನಿ ಒಂದು ಫ್ಯಾಮ್ಲಿಗೆ. ಆಯ್ತಲ್ಲ, ಮುಗೀತಲ್ಲ ಅಲ್ಲಿಗೆ. ಓಕೆ, ಇವಾಗ ಶೆಟ್ಟಿ ಹುಡುಗಿನ ಮದುವೆ ಆಗ್ತೀರಾ ಅಥವಾ ರೂಪೇಶ್ ಶೆಟ್ಟಿ ಎಂಗೇಜ್ ಇದ್ದಾರಾ? ಇರ್ಬೋದು, ಕಣ್ಣು ಹೇಳ್ತಾ ಇದೆ ಆಲ್ರೆಡಿ ಎಂಗೇಜ್. ಕಣ್ಣಲ್ಲೆಲ್ಲ ಕಾಣುತ್ತಂಗೆ. ಈಗ ಸದ್ಯಕ್ಕೆ ನನ್ನ ಮದುವೆ ಫೆಬ್ರವರಿ 7ಕ್ಕೆ ಥಿಯೇಟ್ರಲ್ಲಿ ಅಧಿಪತ್ರ ಅಂತ. ನನ್ನ ಪರ್ಸ್ನಲ್ ಸ್ಟೇಟಸ್ ಕೇಳೋದಾದರೆ ಡೆಫಿನೆಟ್ಲಿ ನಾನು ಸಿಂಗಲ್ ಆಗಿದ್ದೀನಿ. ಆ್ಯಂಡ್ ಸದ್ಯಕ್ಕೆ ಮದುವೆಯ ಅಲ್ಲ ಹಂಗಲ್ಲ ಅಲ್ವ ಅದರ ಅರ್ಥ. ಅಲ್ಲ, ಬಂದರೆ ನಾನು ಬೇಡ ಅಂತ ಹೇಳಲ್ಲ. ಬಿಕಾಸ್ ಅಷ್ಟು ಓವರಾಗಿ ಹೇಳಿದ್ರೆ ಡೌ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಜನ. ಸಿಂಗಲ್ ಆಗಿದ್ದೀನಿ. ಆ್ಯಂಡ್ ಮದುವೆ ಥಾಟ್ಸ್ ಡೆಫಿನೆಟ್ಲಿ ಇಲ್ಲ. ಬಿಕಾಸ್ ಇಷ್ಟೆಲ್ಲ ಒದ್ದಾಟ ಮಾಡಿರೋದು ಲೈಫಲ್ಲಿ ಬ್ಯುಸಿ ಆಗೋದಕ್ಕೆ. ಸೊ ಅಂಥ ಒಂದು ದಿನಗಳು ಬರ್ತಾ ಇದೆ, ಕೆಲಸಗಳು ಸಿಗ್ತಾ ಇದೆ, ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಇದೆ. ಶೆಟ್ಟಿ ಹುಡುಗಿನ ಅಂತ ಕೇಳಿದಕ್ಕೆ ಉತ್ತರ ಅಂತಂದರೆ ಸದ್ಯಕ್ಕೆ ಹುಡುಗಿ ಆಗಿರಬೇಕು ಅನ್ನೋಂಥದ್ದು ಇದೆ. ಆ್ಯಂಡ್ ಮತ್ತೆ ಅದು ಯಾವುದು ಪ್ಲ್ಯಾನ್ ಇಲ್ಲ. ಸೊ ಹಾಗಾಗಿ ಉತ್ತರ ಇಲ್ಲ ಸದ್ಯಕ್ಕೆ. ಸೂಪರ್. ಅಧಿಪತ್ರದ ಬಗ್ಗೆ ನಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇದೆ. ನಮ್ಮನ್ನು ಖಂಡಿತವಾಗಿಯೂ ಕೂಡ ಸೀಟಂಚಿನಲ್ಲಿ ಕೂರಿಸುವಂಥ ಪ್ರಯತ್ನಗಳನ್ನು ನೀವು ಮಾಡಿರ್ತೀರ ಅನ್ನೋ ಭರವಸೆ ಕೂಡ ಇದೆ. ಯಾಕಂತ ಹೇಳಿದ್ರೆ ತುಳುನಾಡಿನಲ್ಲಿ ತಮ್ಮದೇ ಆದ ರೀತಿಯಲ್ಲಿ ನಮ್ಮನ್ನು ರಂಜಿಸಿದಂಥವ್ರು, ಇಲ್ಲಿ ನಮ್ಮನ್ನು ನಿಜವಾಗ್ಲೂ ರಂಜಿಸುವಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಕಡೆಯಿಂದಲೂ ಕೂಡ ನಿಮಗೆ ಆಲ್ ದಿ ಬೆಸ್ಟ್. ಸಿನಿಮಾ ನೋಡಿದ ಮೇಲೆ ಮತ್ತೆ ನಿಮ್ಮನ್ನು ಭೇಟಿಯಾಗಿ ಆ ಸಿನಿಮಾದ ಇರುವಂಥ ವಿಚಾರಗಳ ಚರ್ಚೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಫೈನಲಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಿಮ್ಮ ಕಡೆಯಿಂದ ಕರೆಯೋಲೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಯಶೋಧ ಮೇಡಮ್ಗೆ ಥ್ಯಾಂಕ್ ಯು. ಬಿಕಾಸ್ ಬಿಗ್ ಬಾಸ್ ಆದ ತಕ್ಷಣ ಇವರಿಗೆ ನಾನು ಇಂಟರ್ವ್ಯೂ ಕೊಟ್ಟಿರೋವಂಥದ್ದು. ಅದಾದಮೇಲೆ ಪಾಪ ನನ್ನೆಲ್ಲ ಒಳ್ಳೆ ಕೆಲಸಗಳಿಗೂ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಸಿನಿಮಾಗೆ ನೀವು ಇಂಟರ್ವ್ಯೂಗೆ ಬಂದಿದ್ದೇ ಖುಷಿ. ನಾನು ಕೇಳ್ತಾ ಇದ್ದೆ ಎಷ್ಟು ಗಂಟೆ ಬರ್ತಾರೆ ಅಂತ. ಬಿಕಾಸ್ ನಮ್ಮ ಊರಿನವ್ರೊಂದು ಕನೆಕ್ಷನ್ ಇದ್ದೇ ಇರುತ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಫರ್ಟ್ಗೆ. ಆ್ಯಂಡ್ ಅಧಿಪತ್ರ ಸಿನಿಮಾ 7ಕ್ಕೆ ರಿಲೀಸ್ ಆಗ್ತಾ ಇದೆ. ಇದು ನಮ್ಮ ಇಡೀ ತಂಡ ಒಂದು ಜೆನ್ಯೂನ್ ಆಗಿರೋವಂಥ ಎಫರ್ಟ್ ಹಾಕಿರೋವಂಥ ಒಂದು ಸಿನಿಮಾ. ಸೊ ದಯವಿಟ್ಟು ನೋಡಿ. ನೀವು
ಎಷ್ಟು ಸಂಖ್ಯೆಯಲ್ಲಿ ನೋಡ್ತೀರಾ ಅದ್ರ ಮೇಲೆ ನಮ್ಮ ಸಿನಿಮಾದ ಭವಿಷ್ಯ ನಿರ್ಧಾರ ಆಗುತ್ತೆ. ಸೊ ಜಾಸ್ತಿ ಸಂಖ್ಯೆಯಲ್ಲಿ ನೋಡಿ ನಮ್ಮ ಸಿನಿಮಾಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.